ಇನ್ನು ಬೆಂಗಳೂರಿನಲ್ಲಿ ಒಂದು ಭೀಕರ ಆಕ್ಸಿಡೆಂಟ್ ಆಯಿತು. ಯಾವುದು? BMTC ಜೊತೆಗೆ ಆಟೋ ನಡುವೆ. ಮುಂದ್ಗಡೆ ಒಂದು BMTC ಬಸ್ಸು, ಹಿಂದ್ಗಡೆ ಒಂದು BMTC ಬಸ್ಸು, ಮಧ್ಯದಲ್ಲಿ ಆಟೋ ಸಿಕ್ಕಾಕೊಂಡ್ಬಿಡ್ತು. ಈ ಭೀಕರ ಆಕ್ಸಿಡೆಂಟ್ನ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಗೆ ಸಿಕ್ಕಿದೆ. ಬನಶಂಕರಿಯ ಸೀತಾ ಸರ್ಕಲ್ ಬಳಿ ಆಗಿದ್ದ ಆಕ್ಸಿಡೆಂಟ್ ಇದು. ಆಟೋ ಚಾಲಕ ಓರ್ವ ಪ್ರಯಾಣಿಕ ಮೃತಪಟ್ಟರು. ಕಾರು ಬಸ್ ಚಾಲಕರ ಎಡವಟ್ಟಿಗೆ ನೋಡಿ ಇಬ್ಬರು ಸಾವನ್ನಪ್ಪಿದ್ದಾರೆ. 2 ದಿನಗಳ ಹಿಂದೆ ಅಷ್ಟೇ ಆಗಿರೋದಿದು ಭೀಕರ ಆಕ್ಸಿಡೆಂಟು. ಅದರ CCTV ವಿಜುವಲ್ಸ್ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ನೋಡಿ, ಇದೆ CCTV ವಿಜುವಲ್ಸ್. ನೋಡಿ, ಮುಂದ್ಗಡೆ ಒಂದು BMTC ಬಸ್ ಬಂತು, ಮಧ್ಯದಲ್ಲಿ ಆಟೋ ಬಂತು, ಹಿಂದ್ಗಡೆ ಒಂದು BMTC ಬಸ್ ಬರ್ತಿದೆ. ಅಲ್ಲಿ ಕಾರೊಂದು ರಿವರ್ಸ್ ಬರ್ತಾ ಇತ್ತು ಅಂತೇಳಿ ಮುಂದ್ಗಡೆ ಇರೋ BMTC ಬಸ್ಸು ನಿಲ್ಲಿಸ್ತಾನೆ. ಆಟೋ ಸ್ವಲ್ಪ ಹತ್ತಿರದಲ್ಲಿ ಬಂದು ನಿಲ್ಲಿಸ್ಕೊಳ್ತಾನೆ. ಆದರೆ ಹಿಂದ್ಗಡೆ ಬರ್ತಾ ಇರುವಂಥ BMTC ಬಸ್ಸು ನಿಲ್ಲಿಸೋದಿಲ್ಲ. ಅಲ್ಲೊಂದು ಹಂಪ್ಸ್ ಇರುತ್ತೆ ನೋಡಿ, ಗಮನಿಸಿದ್ರಾ? ನೋಡಿ, ಇಲ್ಲಿ ಹಂಪ್ಸ್ ದಾಟುತ್ತೆ. ಹಂಪ್ಸ್ ದಾಟದ ಮೇಲೆ ಅವರು ಬ್ರೇಕ್ ಹಿಡಿಲಿಲ್ಲ, ಹಂಗೆ ಸೀದಾ ಬಂದ್ಬಿಡ್ತಾರೆ ಹೋಗುತ್ತೆ ಅಂತ. ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ಆಟೋ ನಜ್ಜುಗುಜ್ಜಾಗ್ಬಿಡುತ್ತೆ. ಆಟೋ ಓಡಿಸ್ತಾ ಇದ್ದವರು ಜೊತೆಗೆ ಪಾಪ ಅಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಂಥ, ಆಟೋದಲ್ಲಿ ಪ್ರಯಾಣ ಬೆಳೆಸಿದಂಥ ವ್ಯಕ್ತಿ ಇಬ್ಬರೂ ಕೂಡ ಸಾವನ್ನಪ್ಪಿಡ್ತಾರೆ. ಇದು ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಗೆ ಸಿಕ್ಕಿರುವಂತಹ CCTV ವಿಜುವಲ್ಸ್ ಆಕ್ಸಿಡೆಂಟ್ನದ್ದು. ಬನಶಂಕರಿಯ ಸೀತಾ ಸರ್ಕಲಲ್ಲಿ ಆಗಿದ್ದು. 2 ದಿನ ಹಿಂದೆ ಆಗಿದ್ದಂಥ ಆಕ್ಸಿಡೆಂಟ್ ಇದು. ಮುಂದ್ಗಡೆ ಇರೋ ಕಾರು ರಿವರ್ಸ್ ತಗೋತಾ ಇತ್ತು ಅಂಥೇಳಿ ಆ BMTC ಬಸ್ಸು ಮುಂದ್ಗಡೆ ಇದೆಯಲ್ಲ, ಅದು ಸ್ವಲ್ಪ ಸ್ಲೋ ಮಾಡುತ್ತೆ ನೋಡಿ, ನಿಲ್ಲಿಸುತ್ತೆ. ಹಿಂದ್ಗಡೆ ಆಟೋ ಸ್ವಲ್ಪ ಅದರಲ್ಲೇ ಹಂಗೆ ತುಂಬ ಹತ್ತಿರದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಹಿಂದ್ಗಡೆ ಹಂಪ್ಸ್ ದಾಟಿ ಬಂತು ಬಸ್ಸು, ಬಟ್ ಬ್ರೇಕ್ ಹಿಡಿಲಿಲ್ಲ. ಪರಿಣಾಮ 2 BMTCಗಳ ನಡುವೆ ಆಟೋ ನಜ್ಜುಗುಜ್ಜಾಗೋಯ್ತು. ನೋಡಿ, ಮೃತಪಟ್ಟವರ ಫೋಟೋ ಗಮನಿಸ್ತಾ ಇದ್ದೀರಿ. ಆಕ್ಸಿಡೆಂಟ್ ಆದಮೇಲೆ ಅಂತ ವಿಜುವಲ್ಸ್ ನೋಡಿ, ನಜ್ಜುಗುಜ್ಜಾಗ್ಬಿಟ್ಟಿದೆ. ಈ ನಜ್ಜುಗುಜ್ಜಾಗಿರೋ ಆಟೋ ನೋಡಿದ್ರೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ನ ಭೀಕರತೆ ಎಷ್ಟಿದೆ ಅಂತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, 2 ದಿನ ಹಿಂದೆ ಆಗಿದ್ದಂಥ ಆಕ್ಸಿಡೆಂಟ್ ಇದು. ಇದರಲ್ಲಿ ಯಾರ ಅಜಾಗರೂಕತೆ ಅಂತ ಅನ್ಬೋದು ಅಂತ? ಈ ಒಂದು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ರೆ ಅಲ್ಲೊಂದು ಆಟೋ, ಒಂದು ಕಾರ್ ರಿಪೇರಿ ಪಡುವಂತಹ ಒಂದು ಗ್ಯಾರೇಜ್ ಕೂಡ ಇದೆ. ಆ ಗ್ಯಾರೇಜ್ ಇಂದ ಆಟೋ, ಒಂದು ಕಾರ್ ಕೂಡ ರಿವರ್ಸ್ ಅನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆ ಕಾರ್ ನಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಕೂಡ ಹಿಂದೆ ಬಂದು ಕಾರನ್ನ ಸ್ಲೋ ಮಾಡಿ, ಅಂದ್ರೆ BMTC ಬಸ್ ಪಾಸ್ ಆಗ್ತಾ ಇರುತ್ತೆ, ಹಿಂದಗಡೆ ಬರ್ತಾ ಇದ್ದಂತ ಒಂದು BMTC ಬಸ್ ಕೂಡ ಸ್ಲೋ ಮಾಡ್ಕೊಳ್ಳುತ್ತೆ. ಆದ್ರೆ ಕಾರ್ ಸ್ವಲ್ಪ ನಿಧಾನವಾದ ಕಾರಣ ಸಂಪೂರ್ಣವಾಗಿ BMTC ಬಸ್ ಕೂಡ ಸ್ಟಾಪ್ ಮಾಡ್ಬಿಡ್ತಾರೆ. ಹಿಂಬದಿಯಿಂದ ಬರ್ತಾ ಇದ್ದಂತ ಒಂದು ಆಟೋ ಏನಿದೆ, ಆ ಆಟೋ ಕೂಡ ಆ ಬಸ್ಗೆ ಕ್ಲೋಸ್ ಆಗಿ ಬಂದು ಸ್ಟಾಪ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ 2 2 ವೀಲರ್ ವೆಹಿಕಲ್ಗಳು ಕೂಡ ಪಾಸ್ ಆಗ್ತಾ ಇರುತ್ತೆ. ಅವರು ಸ್ವಲ್ಪ ಎಡಕ್ಕೆ ತೆಗೆದುಕೊಂಡು ಕಾರ್ನ ಬಳಿ ಬಂದು ಪಾಸ್ ಆಗ್ತಾರೆ. ಅದಾದ ಬಳಿಕ ಹಿಂಬದಿಯಲ್ಲಿ ಮತ್ತೊಂದು BMTC ಬಸ್ ಬರ್ತಾ ಇರುತ್ತೆ. ಆ ಹಂಪ್ ಕೂಡ ಇರುತ್ತೆ. ಆ ಹಿಂಬದಿ ಬರ್ತಾ ಇದ್ದಂತಹ BMTC ಬಸ್ ಆಟೋವನ್ನ ಗಮನಿಸಿ ಬ್ರೇಕ್ ಅನ್ನ ಹಾಕಿದಿದ್ರೆ ಈ ಒಂದು ಅವಘಡ ಸಂಭವಿಸ್ತಾ ಇರ್ಲಿಲ್ಲ. ಹಿಂಬದಿಯಿಂದ ಬರ್ತಾ ಇದ್ದಂತಹ ಒಂದು BMTC ಬಸ್ ಇದನ್ನ ಗಮನಿಸದೆ ಅಚಾನಕವಾಗಿ ಆತ ಯಾವುದೇ ರೀತಿಯಾದಂತಹ ಒಂದು ಕಂಟ್ರೋಲ್ ಇಲ್ಲದೆ ಸ್ಪೀಡ್ ಆಗಿ ಬಂದಿರುವಂತಹದ್ದು. ಸೊ ಆ ಒಂದು ಆಟೋ ನಿಂತಿರುವಂತದ್ದು ಕೂಡ ಗೊತ್ತಿದೆ. ಮುಂದೆ ಇರುವಂತಹ BMTC ಬಸ್ ಸ್ಟಾಪ್ ಆಗಿರೋದು ಕೂಡ ಕಾಣ್ತಾ ಇರುತ್ತೆ. ಇದು ಯಾವುದನ್ನು ಗಮನಿಸದಂತಹ BMTC ಬಸ್ ಚಾಲಕ ಅದೇ ವೇಗವಾಗಿ ಬಂದು ಆಟೋಗೆ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಇಬ್ಬರು ಮೃತಪಟ್ಟಿರುವಂತದ್ದು ಸ್ಥಳದಲ್ಲೇ. ಈ ಒಂದು CCTV ದೃಶ್ಯ ಕೂಡ ಪವರ್ ಟಿವಿಗೆ ಲಭ್ಯವಾಗಿರುವಂತದ್ದು. ಅಂದ್ರೆ ಕಾರ್ನ ಚಾಲಕ ಒಂದು ಕಡೆ ತಪ್ಪನ್ನ ಎಸಗಿದ್ರೆ ಆ ಹಿಂದೆ ಬರ್ತಾ ಇದ್ದಂತಹ ಬಸ್ ಚಾಲಕ ಏನಿದೆ ಅದನ್ನ ಗಮನಿಸಿ ಸ್ಲೋ ಮಾಡಿದ್ದಾನೆ. ಆದ್ರೆ ಹಿಂಬದಿಯಲ್ಲಿ ಬರ್ತಾ ಇದ್ದಂತಹ BMTC ಬಸ್ನ ಒಂದು ಚಾಲಕನ ನಿರ್ಲಕ್ಷ್ಯವೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಆಟೋಗಿಂತ ಎತ್ತರವಾಗಿರುವಂತದ್ದು BMTC ಬಸ್ ನಿಂತಿದೆ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಆತ ಸ್ಟಾಪ್ ಮಾಡ್ಬೇಕಾಗಿತ್ತು. ಆದ್ರೆ ಅದನ್ನ ಮಾಡದೆ ಇದೇ ರೀತಿ ಕೇರ್ಲೆಸ್ ಆಗಿ ಬಂದಿರುವುದರಿಂದ ಈ ಒಂದು ಅಪಘಾತಕ್ಕೆ ಕಾರಣ. ಮತ್ತೆ 4 ದ್ವಿಚಕ್ರ ವಾಹನಗಳು ಕೂಡ ಪಕ್ಕದಲ್ಲೇ ಪಾಸ್ ಆಗುತ್ತೆ. ಒಂದು ವೇಳೆ ಏನಾದ್ರು ಅವರು ಆಟೋ ಬದಿಗೆ ಏನಾದ್ರು ಹೋಗಿದ್ರೆ ಅವರು ಕೂಡ ಮೃತಪಡ್ತಾ ಇದ್ರು. ತಕ್ಷಣಕ್ಕೆ ಒಬ್ಬ 2 ವೀಲರ್ ಏನಿದೆ ಆತ ಲೆಫ್ಟ್ ಗೆ ತೆಗೆದುಕೊಳ್ಳುವಂತ ಪರಿಣಾಮ ಆತ ಉಳಿದಿರುವಂತದ್ದು. ಇದರಂತೆ ಏನು BMTC ಬಸ್ ಡ್ರೈವರ್ನ ಒಂದು ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಈ ಒಂದು ಘಟನೆಯಲ್ಲಿ ಇಬ್ರು ಪ್ರಾಣ ಪಕ್ಷಿ ಹಾರಿ ಹೋಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.